ಅರೆ ಅರೆ ಅರೆ, ಏನ್ ಗುರು ಈ ಲೆವೆಲ್ ಜನ ತುಂಬಿ ತುಳುಕ್ತಾ ಇದಾರಲ್ಲ, ಸರಿ ಊಟ ಮಾಡೇ ಬಿಡೋಣ ನಾನು ಅಂದ್ಬಿಟ್ಟು ಆಕ್ಚುಲಿ ಮಾದೇಶ್ವರ ಟಿಫನ್ ಸೆಂಟರ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಅವಾಗ ತಾನೇ ಬಿಸಿ ಬಿಸಿ ಊಟನ ಎಲ್ರಿಗೂ ಕೊಡ್ತಾ ಇದ್ರು. ಸರಿ ನನ್ಗೆ ಇಲ್ಲಿ ಆಕ್ಚುಲಿ ಮುದ್ದೆ ಪ್ರಿಯವಾಗಿತ್ತು, ಸರಿ ಅಂದ್ಬಿಟ್ಟು ಮುದ್ದೆ ತಗೊಂಡೆ. ಅವಾಗ್ಲೇ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ರು, ಅವಾಗ್ಲೇ ಬಿಸಿ ಬಿಸಿ ಮಾಡಿ ಆಕ್ಚುಲಿ ತಟ್ಟಾಗೆ ಹಾಕಿ ಕೊಟ್ರು. ಆಕ್ಚುಲಿ ಒಂದು ಕಡೆ ಸೊಪ್ಪು ಸಾಂಬಾರು, ಮತ್ತೆ ಇನ್ನೊಂದು ಕಡೆ ಪಲ್ಯ, ಆಕ್ಚುಲಿ ಕಾಳು ಪಲ್ಯ. ಸೊಪ್ಪು ಸಾಂಬಾರ್ಗೆ ನಿಜವಾಗ್ಲೂ ಕಳ್ದೋದೆ, ಯಾಕೆ ಅಂದ್ರೆ ಮೈಸೂರು ಬೇಳೆ ಮತ್ತೆ ತೊಗರಿ ಬೇಳೆ ಹಾಕ್ಬಿಟ್ಟು ಮಾಡಿದ್ರು. ಹಂಗೇನೆ ಮುದ್ದೆನ ಕಲಸಿ ಅದ್ರ ಜೊತೆಲಿ ಹಂಗೆ ಬಾಯಿಗೆ ಮಡಗಿದ ತಕ್ಷಣ ಕರ್ಗೋಗ್ಬಿಡ್ತ ಗುರು. ಎಲ್ಲಿ ಬೆಂಗಳೂರಿನ ಯಲಹಂಕ ಉಪನಗರ ಅಟ್ಟೂರು ಲೇಔಟ್ ಅಲ್ಲಿ ಅಟ್ಟೂರ್ ಕೆರೆ ಕಡೆ ಹೋಗ್ತಿವಲ್ವಾ, ಅಂದ್ರೆ ಅಟ್ಟೂರ್ ಮೇನ್ ರೋಡ್ ಅಲ್ಲೇ ಇದು ಆಕ್ಚುಲಿ ಸಿಗ್ತಕ್ಕಂಥದ್ದು. ಆಲ್ಮೋಸ್ಟ್ ಅಟ್ಟೂರ್ ಕೆರೆ ಹತ್ತತ್ರ ಇದು ಈ ಮಾದೇಶ್ವರ ಟಿಫನ್ ಸೆಂಟರ್ ಅಂದ್ಬಿಟ್ಟಿದೆ. ನೀವು ಒಂದ್ಸರಿ ವಿಸಿಟ್ ಕೊಟ್ಟು ಆಕ್ಚುಲಿ ಇಲ್ಲಿ ಊಟ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಅಂದಾಗ. ಇಲ್ಲಿ ಮುದ್ದೆ ಊಟ ಮಾತ್ರ ಅಲ್ಲ, ಇಲ್ಲಿ ಅನ್ನ ಸಾಂಬಾರು ಸಿಗುತ್ತೆ, ಜೊತೆಗೆ ಹಪ್ಳ ಕೊಡ್ತಾರೆ, ಜೊತೆಗೆ ಪಲ್ಯ ಎಲ್ಲ ಕೊಡ್ತಾರೆ. ನಿಜವಾಗ್ಲೂ ಅನ್ನ ಸಾಂಬಾರ್ಗು ಒಳ್ಳೆ ಸಖತ್ ಟೇಸ್ಟ್ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಅನ್ಕೊಂಡೆ, ಅದೇನಪ್ಪಾ ಅಂತಂದ್ರೆ ಇಲ್ಲಿ ಚಪಾತಿನ ಜಸ್ಟ್ ಈಗ ನೀವು ಕೆಲವು ಕಡೆ ನೋಡಿರ್ತೀರಾ ಹೊರಗಡೆ ತಂದು ಚಪಾತಿಯನ್ನ ಬೇಯಿಸಿ ಕೊಡ್ತಾರೆ, ಆ ರೀತಿ ಇಲ್ಲಿ ಮಾಡಲ್ಲ. ಇಲ್ಲಿ ಇವರೇನೆ ಚಪಾತಿನ ಹೊಸದು ಆಕ್ಚುಲಿ ಬಿಸಿ ಬಿಸಿ ಅವಾಗಲೇ ಕೊಡ್ತಾರೆ. ಚಪಾತಿಗೆ ಪಲ್ಯ ಅದೆಲ್ಲ ಹಾಕೊಡ್ತಾರೆ. ನಿಜವಾಗ್ಲೂ ಚಪಾತಿನೂ ನೆಕ್ಸ್ಟ್ ಲೆವೆಲ್ ಫುಡ್. ಇಲ್ಲಿ ಚಪಾತಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ನೆಕ್ಸ್ಟ್